ಎಸ್, ಮಾರುತದಲ್ಲಿ ಹೀರೋನ ವಿಲನ್ನ? ಮಾರುತದಲ್ಲಿ ಹೀರೋನ ವಿಲನ್ನ ಇದನ್ನು ನೀವು ನವಂಬರ್ 21 ನೋಡಬೇಕು ಅಂತ ನಾನು ಹೇಳಲ್ಲ. ಇಲ್ಲಿ ಹೀರೋನು ನಾನೇ, ವಿಲನ್ನು ನಾನೇ, ಕಮಿಡಿಯನು ನಾನೇ, ಎಲ್ಲನೂ ನಾನೇ ಇಲ್ಲಿ. ಸೊ ಫುಲ್ ಪ್ಯಾಕೇಜ್. ಪಾತ್ರದಲ್ಲಿ ವೇರಿಯೇಷನ್ಸ್ ಹೆಂಗಿದೆ ಅಂತ ಹೇಳಿದರೆ, ಸೊ ನನಗೆ ತುಂಬ ಸತಿ ಕೇಳೋ ಕ್ವಶನ್ಸ್ ಎಲ್ಲರೂ, ದುನಿಯಾ ವಿಜಿ ಹೀರೋನ, ನೀವು ಹೀರೋನ ಅಂತ. ಹೌದು, ಆ್ಯಕ್ಚುಲಿ ನಮಗೂ ತಲೆಗೆ ಬಂದಿದ್ದು. ಟ್ರೈಲರ್ ನೋಡಿದಾಗ ನಮ್ಗೆ ಅನಿಸಿರೋದು ಶ್ರೇಯಸ್ಸು ಸೈಡ್ ಆ್ಯಕ್ಟರು, ದುನಿಯಾ ವಿಜಿ ಹೀರೋ ಅಂತ ಒಂದಷ್ಟು ಜನ ಮಾತಾಡ್ತಿದ್ರೆ, ಇನ್ನೊಂದಷ್ಟು ಜನ ಗೆಸ್ಟ್ ಅಪಿಯರೆನ್ಸ್ ಶ್ರೇಯಸ್ ಇರಬಹುದು, ಎಲ್ಲ ಫುಲ್ ಪ್ಲೆಡ್ಜ್ ಆಗಿ ದುನಿಯಾ ವಿಜಯನ್. ಏನಿದು, ಯಾವ ಥರ ಇದು? ನಾನು ಸಿನಿಮಾ ಕಂಪ್ಲೀಟಾಗಿ ನೋಡಿಲ್ಲ, ಯಾಕೆ ಟ್ರೈಲರ್ ಕಟ್ ಮಾಡಿದ್ದು ನಾರಾಯಣ್ ಸರ್. ಸೊ ನಾರಾಯಣ್ ಸರು ಅವ್ರು ಟ್ರೈಲರ್ ಕಟ್ ಮಾಡಿದ್ದು ಒಂದು ಸನ್ನಿವೇಶ ಏನು ಅಂತ ಹೇಳಿದ್ರೆ, ವಾಯ್ಸ್ ಓವರಲ್ಲಿ ಮೊಬೈಲ್ ಫೋನ್ ಟ್ರ್ಯಾಕ್ ಆಗಿ ಒಂದು ಡಿಜಿಟಲ್ ವಾರ್ಫೇರ್ ಬಗ್ಗೆ ಪೊಲೀಸ್ ಹೇಳೋಕೆ ಹೊರಟಿರೋ ಒಂದು ಕ್ಯಾರೆಕ್ಟರ್ನ, ಅದನ್ನು ದುನಿಯಾ ವಿಜಯ್ ಸರ್ ಅವರ ಒಂದು ಸಿನಿಮಾದಲ್ಲಿರೋ ಒಂದು ರೋಲ್ ಹಿಡ್ಕೊಂಡು ಅವ್ರ ಮೇಲೆ ಪ್ರೆಸೆಂಟೇಷನ್ ಜಾಸ್ತಿ ಮಾಡಿದ್ರು. ಸೊ ನಾನು ಕೇಳಿದೆ ಇದು ಯಾವ ಥರ ಹೆಂಗೆ ಅಂತ. ಸೊ ನಿಮ್ಮದು ಜಾಸ್ತಿ ನಿಮ್ಮ ಕ್ಯಾರೆಕ್ಟರೈಸೇಷನ್ ಫಂಕಿ ಆಗಿರೋದ್ರಿಂದ ನಿಮ್ಮದು ಸಾಂಗ್ ಬಿಟ್ಕೊಂಡು ಸಾಂಗ್ ಮೇಲೆ ಪುಷ್ ಮಾಡ್ತಾರೆ. ನಿಮ್ಮದು ಅವ್ರದ್ದು ಕ್ಯಾರೆಕ್ಟರ್ ಇರೋದು ಒಬ್ಬ ಆಫೀಸರ್ ಕ್ಯಾರೆಕ್ಟರ್, ಪೊಲೀಸ್ ಕ್ಯಾರೆಕ್ಟರ್ ಇರೋದ್ರಿಂದ ಅವ್ರದ್ದು ಈ ಥರದಿಂದ ಅವ್ರದ್ದು ಟ್ರೈಲರಲ್ಲಿ ಈ ಥರ ಪುಷ್ ಮಾಡಿ ಅಂತ ಹೇಳಿದ್ರು. ಬಟ್ ಖಂಡಿತವಾಗ್ಲೂ ವಿಜಯ್ ಸರ್ ಬಿಗ್ ಸ್ಟಾರ್, ನೋ ಡೌಟ್. ಬಟ್ ಖಂಡಿತವಾಗ್ಲೂ ಸಿನಿಮಾ ಬಂದಾಗ ಕಂಟೆಂಟ್ ಹೀರೋ ಆಗಿರೋ ಜೊತೆಗೆ ನಾನು ಹೀರೋ ಆಗಿರ್ತೀನಿ ಅಲ್ಲಿ ಸಿನಿಮಾದಲ್ಲಿ. ಸೊ ಬೃಂದಾ ಪಾತ್ರ ಹೇಗಿದೆ ಅಂತ ಹೇಳಿಬಿಟ್ಟು, ಒಂದು ಹಳ್ಳಿ ಹುಡುಗಿನೋ ಅಥವಾ ಹುಡುಗಿನೋ, ಒಂದು ಸಾಂಪ್ರದಾಯ ಮನೆ ಹುಡುಗಿ ಥರ ನಾವು ನೋಡಿದ ಟ್ರೈಲರಲ್ಲಿ ಒಂದು ಬಿಟ್ ಅಷ್ಟೇ. ಐ ಗೆಸ್ ಟ್ರೈಲರಲ್ಲಿ ಏನು ತೋರಿಸಿದಾರಲ್ಲ ಅದಕ್ಕಿಂತ ತುಂಬ ಜಾಸ್ತಿ ಇದೆ ಸಿನಿಮಾದಲ್ಲಿ. ಆ ಲೇಯರ್ಸ್ ಅಂತ ಏನು ಹೇಳ್ತಾರಲ್ಲ ಒಂದು ಕ್ಯಾರೆಕ್ಟ್ರಿಗೆ, ಅದು ತುಂಬಾ ಇದೆ ಮಾರುತದಲ್ಲಿ. ಅನನ್ಯ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ. ತುಂಬ ಒಂದು ಮುಗ್ಧ ಹುಡುಗಿ ಅಂತ ಹೇಳ್ತಾರಲ್ಲ ಆ ಥರದ ಪಾತ್ರ. ತುಂಬಾ ಅಮಾಯಕ ಹುಡುಗಿ ಅವಳು. ತನ್ನವರನ್ನು, ತಾನು ಪ್ರೀತಿಸೋರನ್ನು ಅಥವಾ ಅವಳನ್ನು ಪ್ರೀತಿಸೋರನ್ನು ತುಂಬಾ ಕೇರ್ಫುಲ್ಲಾಗಿ ನೋಡ್ಕೊಳ್ಳೋಳು, ತುಂಬಾ ಕೇರ್ ಮಾಡೋಳು, ತುಂಬಾ ಜಾಸ್ತಿ ಪ್ರೀತಿ ತೋರಿಸೋಳು. ಒಬ್ಬರನ್ನ ಪ್ರೀತಿಸ್ತಿದ್ದಾಳೆ ಅಂತಂದರೆ ಅವರಿಗೋಸ್ಕರ ಏನು ಬೇಕಿದ್ರೂ ಮಾಡ್ತೀನಿ ಅನ್ನೋ ಒಂದು ಮನೋಭಾವ ಇರುವಂಥ ಹುಡುಗಿಯವಳು. ಎಸ್, ಯಾವ ಥರ ಇಂಪ್ರೂವೈಸೇಷನ್ ಆಗಿದೆ ಈ ಸಿನಿಮಾದಲ್ಲಿ? ಯಾಕಂದರೆ ಈ ಹಿಂದಿನ ಸಿನಿಮಾ ನೋಡಿದಾಗ ಜಸ್ಟ್ ಒಂದು ಸ್ವಲ್ಪ ಟ್ರೈಲರ್ ನೋಡಿದಾಗ ಎಲ್ಲೋ ಶ್ರೇಯಸ್ ಆ್ಯಕ್ಟಿಂಗ್ ಸ್ವಲ್ಪ ಇಂಪ್ರೂವ್ ಆಗಿದೆ ಅಂತ ಅನಿಸುತ್ತೆ. ಯಾವ ಥರ ಚೇಂಜ್ ಓವರ್ ಇತ್ತು? ನೀವು ಹೇಗೆ ಮಾಡಿಕೊಂಡ್ರಿ ಪಾತ್ರಕ್ಕೆ? ಮಾರುತ ಸಿನಿಮಾದಲ್ಲಿ ಬರಬೇಕಂದ್ರೆ ನಾನು ನಾರಾಯಣ್ ಸರ್ ಅಂತ ಡೈರೆಕ್ಟರ್ ಅಂದಾಗ ನನಗೆ ಒಂದಿದ್ದು ಭಯನೂ ಅಂತ ಹೇಳಿದ್ರೆ, ಇವ್ರು ಹೇಗೆ ಚೇಂಜಸ್ ಕೇಳ್ತಾರೆ ನಾನು ಸಿಕ್ಕಾಪಟ್ಟೆ ಚೇಂಜಸ್ ಕೇಳ್ತೀನಿ. ಸೊ ನಾರಾಯಣ್ ಸರ್ ಯಾವ ಚೇಂಜಸ್ ಕೇಳಿದ್ರು ಒಪ್ಪಲ್ಲ, ಬಗ್ಗಲ್ಲ, ಚೇಂಜ್ ಮಾಡಲ್ಲ, ಜಗ್ಗಲ್ಲ ಅವರು. ಅದು ನಂಗೆ ತುಂಬ ಚೆನ್ನಾಗಿ ಗೊತ್ತು, ಅದು ಎಕ್ಸ್ಪೀರಿಯನ್ಸ್ ಕೂಡ ಆಯಿತು ನನಗೆ. ಸೊ ನಾನು ಜೊತೆ ಕೆಲಸ ಮಾಡೋಕ್ಕೆ ನನಗಿದ್ದಿದ್ದು ಏನು ಅಂತ ಹೇಳಿದ್ರೆ, ಏನು ಕತೆ ಅವ್ರು ಏನು ಹೇಳ್ತಾರೋ ಅವ್ರಿಗೆ ಸರೆಂಡರ್ ಆಗಬೇಕು. ಯಾಕಂದರೆ ನಾವು ಹೇಳಿದ್ದು ಒಂದು ಆಗಲ್ಲ, ಅವ್ರು ಹೇಳಿದ್ದು ಒಂದು ಆಗಲ್ಲ ಅಂದರೆ ಟ್ರ್ಯಾಕ್ ಎರಡು ಥರ ಹೋಗ್ಬಿಡುತ್ತೆ. ಸೊ ಅವ್ರು ಹೇಳ್ದಂಗೆ ಏನಾಗುತ್ತೋ ಅದನ್ನು ಫಾಲೋ ಮಾಡ್ಕೊಂಡು ಹೋಗೋಣ ಅಂತ ಸರ್ 2 ದಿವಸ ಫಸ್ಟ್ ಡೇ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಬೇಕಂದ್ರೆ, ಇಲ್ಲ ಇದು ವರ್ಕ್ ಆಗ್ತಾಯಿಲ್ಲ, ಈ ಥರ ಮಾಡು ಅಂತ ಹೇಳಿದರು. ಇದು ಯಾಕೆ ವರ್ಕ್ ಆಗ್ತಾಯಿಲ್ಲ, ಇಲ್ಲ ಈ ಥರ ಮಾಡೋದಿಲ್ಲ, ಈ ಥರ ವರ್ಕ್ ಆಗ್ತಾಯಿಲ್ಲ ಅಂತ ಹೇಳಿದ್ರು. ಇನ್ನು ಏನಿದು ನಾನು ಮನ್ಸಲ್ಲಿ ಅಂದ್ಕೊಳ್ತಾ ಇರೋದು, ಏನಕ್ಕೆ 2 ಸಿನಿಮಾ ಮಾಡಿ ನಾರಾಯಣ್ ಸರ್ ನಾನು ಹೊಸಬಾಯ್ ಅನ್ಕೊಬಿಟ್ಟಾರ, ಏನು ಗೊತ್ತಿಲ್ಲ ಯಾಕೆ ಏನು ಮಾಡಿದ್ರು ಬೇಡ ಅಂತ ಇರಲ್ಲ. ಸರ್ ಒಂದು ಕೆಲಸ ಮಾಡಿ ಸರ್, ತಪ್ಪು ತಿಳ್ಕೊಬಿಡಿ ಸರ್, ನೀವು ತೋರಿಸ್ಬಿಡಿ ಸರ್ ನನಗೆ, ನೀವು ಯಾವ ಥರ ತೋರಿಸ್ತೀರೋ ಅದನ್ನು ಫಾಲೋ ಮಾಡ್ತೀನಿ ಸರ್ ಅಂತ. ಸೊ ಅವ್ರು ಮಾಡೋದು ನೀಟಾಗಿ ನೋಡ್ತಾ ಇದೆ. ಸರ್ ಇನ್ನೊಂದು ಸರಿ ಮಾಡಿ ಸರ್ ಅಂದರು. ಹಾಂ ಸರ್ ಇನ್ನೊಂದು ಸರಿ ಪ್ಲೀಸ್, ಓಕೆ ಸರ್ ರೆಡಿ ಸರ್ ಅಂದ್ಬಿಟ್ಟು ಫಾಲೋ ಮಾಡಿದೆ. 2 ಡೇಸ್ ಈ ಥರ ಮಾಡಿದೆ, ಒಂದು ಗ್ರಿಪ್ ಬಂತು, ಕ್ಯಾರೆಕ್ಟರ್ ಈ ಥರ ಅಂದ್ಕೊಂಡಿರೋ ನನಗೊಂದು ಐಡಿಯಾ ಬಂತು. ಅದಾದಮೇಲೆ 3rd ಡೇಯಿಂದ ಸೀಕ್ವೆನ್ಸಸ್ ಕಾಮಿಡಿ ಎಲ್ಲ ಇದ್ದಾಗ ಅವ್ರು ಬ್ರೇಕ್ ಡೌನ್ ಮಾಡಿ ಹಿಂಗೆ ಬೇಕು ಅಂತ ಹೇಳ್ತಾರೋ. ಸೊ ಅವ್ರು ಏನು ಹೇಳಿದ್ರು ಅದನ್ನು ನೀಟಾಗಿ ಅವ್ರದ್ದೊಂದು ಫಾಲೋ ಮಾಡ್ಕೊಂಡು ಆ ಒಂದು ಗೈಡೆನ್ಸಲ್ಲಿ ಒಂದು ಆ್ಯಕ್ಟ್ ಮಾಡ್ಕೊಂಡು ಹೋದೆ. ಕಂಪ್ಲೀಟ್ ಹಿಸ್ ವೇ ಆಫ್ ಫಿಲಮ್ ಮೇಕಿಂಗಲ್ಲಿ ಐ ಜಸ್ಟ್ ಸರೆಂಡರ್ಡ್ ಅಂತ ಹೇಳ್ತೀನಿ ಆ್ಯಸ್ ಅನ್ ಆ್ಯಕ್ಟರ್.